ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವುದು ಹೇಗೆ? ನಾಳೆಗಳ ಸವಾಲಿಗೆ ಇಂದೇ ಸಿದ್ಧರಾಗಿ. ಸವಾಲುಗಳು ಬದುಕಿನಲ್ಲಿ ಆಗಾಗ ಬಂದು ಹೋಗುವ ಅಧ್ಯಾಯ. ಇಂದಿನಂತೆ ನಾಳೆ ಇರಬೇಕೆಂದೇನಿಲ್ಲ, ಇರುವುದೂ ಇಲ್ಲ. ಪ್ರತಿಕ್ಷಣವನ್ನು ಅಂದಾಜಿಸಿ ಯೋಚಿಸಿ ಆ ಯೋಜನೆಯಂತೆ ನಾಳೆಗೊಂದು ರೂಪುರೇಷೆ ಹಾಕುವುದು ಕಷ್ಟ ಸಾಧ್ಯ. ಎಷ್ಟೋ ಬಾರಿ ಲೆಕ್ಕಾಚಾರಗಳು ಕೈಮೀರಿ ಹೋಗಿ ನಾವು ಅಂದುಕೊಂಡಿದ್ದಕ್ಕೆ ಮಿಗಿಲಾಗಿ ಬೇರೊಂದು ಘಟಿಸಬಹುದು. ಇವೆಲ್ಲ ಬದುಕಿನ ಭಾಗ. ಅನಿರೀಕ್ಷಿತ ವಿದ್ಯಮಾನಗಳಿಗೆ, ಹೊಸ ಹೊಸ ಸವಾಲುಗಳಿಗೆ ದೈಹಿಕವಾಗಿ ಅಲ್ಲದಿದ್ದರೂ ಮಾನಸಿಕವಾಗಿ ಸಿದ್ಧರಿರುವುದು ಈಗಿನ ಅಗತ್ಯತೆ. ಸವಾಲು, ಸಮಸ್ಯೆ ಹಾಗೂ ಸಂಕಷ್ಟಗಳಿಗೆ ವಯಸ್ಸಿನ ಭೇದವಿಲ್ಲ. ಹೀಗಾಗಿ ಯಾರೇ ಆದರೂ ಸಂದರ್ಭದ ಕೈಗೊಂಬೆಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲು ಒದ್ದಾಡಬೇಕಾಗಬಹುದು. ಅದಕ್ಕೆ ಕನಿಷ್ಠ ಮಾನಸಿಕ ಸಿದ್ಧತೆ ಇದ್ದರೆ ಬಂದ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಲಾಗದಿದ್ದರೂ ಹಾಗೋ ಹೀಗೋ ಧೈರ್ಯದಿಂದ ಮುನ್ನಡೆಯಬಹುದು. ದೈಹಿಕ ಸಾಮರ್ಥ್ಯಕ್ಕಿಂತ ಮಾನಸಿಕ ಗಟ್ಟಿತನವೇ ಹೆಚ್ಚಿನ ಸಂದರ್ಭಗಳಲ್ಲಿ ಸಮಾಜವನ್ನು ಎದುರಿಸಲು ನಮಗೆ ನೆರವಾಗುತ್ತದೆ. ಎಲ್ಲವೂ ಸರಿಯಾದ ಹಾದಿಯಲ್ಲಿ ಸಾಗುತ್ತಿದೆ ಎನ್ನುವಷ್ಟರಲ್ಲಿ ಅಡ್ಡಿಯೊಂದು ಎದುರಾಗಬಹುದು. ಅದು ನಿರೀಕ್ಷೆಗಳನ್ನು ಮೀರಿ ಬರುವ ವಿಘ್ನ. ಆ ಬಗ್ಗೆ ನಮಗೆ ಕನಿಷ್ಠ ಸುಳಿವು ಕೂಡ ಇಲ್ಲದೇ ಇರಬಹುದು. ಹೀಗಾಗಿ ಅದನ್ನು ಎದುರಿಸಲು ತಯಾರಿ ನಡೆಸುವಷ್ಟು ಸಮಯವೇ ಇರುವುದಿಲ್ಲ. ಇಂಥ ಸನ್ನಿವೇಶಗಳು ಎದುರಾದಾಗ ನನ್ನಿಂದ ಅದನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಕುಳಿತುಕೊಳ್ಳುವ ಅವಕಾಶವೂ ಇರುವುದಿಲ್ಲ. ಆಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆ ಸವಾಲುಗಳನ್ನು ಸ್ವೀಕರಿಸಲೇಬೇಕು. ಅದು ಯಾವ ರೀತಿಯ ಸಂದರ್ಭವೇ ಇರಬಹುದು, ಆದರೆ ಎದುರಿಸಲೇಬೇಕಾದ ಸನ್ನಿವೇಶವದು. ಇಂಥ ಅನಿರೀಕ್ಷಿತ ಸವಾಲುಗಳಿಗೆ ಮಾನಸಿಕವಾಗಿ ಸಿದ್ಧರಿರಬೇಕು. ನಾಳೆಗಳು ನಮ್ಮ ಹತೋಟಿಯಲ್ಲಿಲ್ಲ. ಇಂದು ನಾವಂದುಕೊಂಡಂತೆ ಎಲ್ಲ ನಡೆದರೂ ನಾಳೆ ಬೇರೆ ಏನಾದರೂ ಸಂಭವಿಸಬಹುದು. ಅದನ್ನು ಹಿಂದೆ ಪ್ರೆಡಿಕ್ಟ್ ಮಾಡುವುದು ಅಸಾಧ್ಯ. ನಾಳೆಗಳನ್ನು ನಿರ್ಧರಿಸುವವರು ನಾವಲ್ಲ. ಹೀಗಾಗಿ ಮಿತಿಮೀರಿದ ಫ್ಯೂಚರ್ ಪ್ಲಾನಿಂಗ್ ಮಾಡುವುದು ಬೇಡ. ಯೋಚಿಸಿ ಬದುಕಬೇಕು ನಿಜ. ಹೆಚ್ಚಿನ ಬಾರಿ ಯೋಜನೆಗಳು ವಿಫಲವಾಗುವುದೇ ಹೆಚ್ಚು. ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟ ನಾಳೆಗಳಿಗೆ ಸಿದ್ಧರಾಗುವುದೇ ಈಗಿನ ಅನಿವಾರ್ಯ. ನೋವನ್ನು ಮರೆತು ಖುಷಿಯಿಂದಿರಿ. ಕೆಲವೊಮ್ಮೆ ಪರಿಸ್ಥಿತಿ ಕೈಮೀರಿ ಆಗಬಾರದ್ದು ಹಾಕಿಬಿಡಬಹುದು. ಅದು ಮನಸ್ಸಿಗೆ ವಿಪರೀತ ನೋವು ಕೊಡಬಹುದು. ಅಪಘಾತಗಳಿರಬಹುದು. ನಮ್ಮವರು ಅಥವಾ ಆತ್ಮೀಯರನ್ನು ಕಳೆದುಕೊಂಡ ನೋವಿರಬಹುದು. ಮನಸ್ಸಿನಿಂದ ಬೇಗ ಮಾಸುವುದು ಕಷ್ಟ. ಮರೆಯುವ ಪ್ರಯತ್ನ ಮಾಡಿದರೂ ನೆನಪುಗಳು ಉಳಿಯುತ್ತವೆ. ಅಂಥ ನೋವನ್ನು ಮರೆಯುವ ಪ್ರಯತ್ನ ಮಾಡಿ. ಹೆಚ್ಚು ಹೆಚ್ಚು ಜನರೊಂದಿಗೆ, ನಿಮ್ಮ ಆತ್ಮೀಯರೊಂದಿಗೆ ಬೆರೆಯಿರಿ. ನೋವಿನ ಕ್ಷಣ ನೆನಪಾಗದಂತೆ ಬೇರೇನಾದರೂ ಯೋಚಿಸಿ. ಮನಸ್ಸನ್ನು ಬೇರೆ ಕೆಲಸಗಳತ್ತ ವರ್ಗಾಯಿಸಿ. ಖುಷಿಯ ನಾಳೆಗಿಂತ ಸವಾಲಿನ ನಾಳೆಗೆ ಸಿದ್ಧರಾಗಿ. ಈ ದಿನದ ಖುಷಿಯ ಕ್ಷಣಗಳನ್ನು ಖುಷಿಯಿಂದ ಸ್ವಾಗತಿಸಿ ಮತ್ತು ಅನುಭವಿಸಿ. ನಾಳೆ ಅದೇ ಸಂತೋಷ ಮುಂದುವರಿಯುತ್ತದೆ ಎನ್ನುವಂತಿಲ್ಲ. ಹಾಗಂತ ಪಾಸಿಟಿವ್ ಯೋಚನೆ ಕೈಬಿಡಬೇಡಿ. ಅದರ ಜೊತೆಗೆ ನಾಳೆಗಳು ಏನಾದರೂ ಆಗಬಹುದೆಂಬ ಎಚ್ಚರಿಕೆಯ ಸುಳಿವು ನಿಮಗಿರಲಿ. ಏನೇ ಸವಾಲು ಬಂದರೂ ಎದುರಿಸಲು ಸಿದ್ಧರಿರಿ. ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ಮತ್ತು ಧೈರ್ಯದಿಂದಿರಿ. ಮನುಷ್ಯನ ಜೀವನದಲ್ಲಿ ಎಲ್ಲ ದಿನಗಳು ಒಂದೇ ರೀತಿ ಇರಬೇಕೆಂದೇನಿಲ್ಲ. ಹೊಸ ಹೊಸ ಸವಾಲುಗಳು, ಕಷ್ಟ ಕೋಟಲೆಗಳು ಇಲ್ಲದ ಜೀವಿಯೇ ಇಲ್ಲ. ಹೀಗಾಗಿ ಏನೇ ಕಷ್ಟ ಬಂದರೂ, ಸವಾಲುಗಳು ಎದುರಾದರೂ ಧೈರ್ಯದಿಂದ ಎದುರಿಸಿ. ನಿಮಗೆ ನೀವೇ ಧೈರ್ಯ ತಂದುಕೊಳ್ಳಿ. ನಿಮ್ಮವರಿಗೂ ಧೈರ್ಯ ತುಂಬಿ. ಸಿಹಿ ಕಹಿಗಳು ಬದುಕಿನ ಭಾಗ ಎಂಬುದು ಮನದಲ್ಲಿರಲಿ. ಸದಾ ಗೆಲುವಾಗಿರಿ. ಮುಖದಲ್ಲಿ ನಗು ಇರಲಿ. ಸಂಕಷ್ಟಗಳು ಎದುರಾದಾಗ ಮುಖ ಕಳೆದುಕೊಳ್ಳುತ್ತದೆ, ನಗು ಮಾಯವಾಗುತ್ತದೆ. ಅದಕ್ಕೆ ಅವಕಾಶ ಕೊಡದಿರಿ. ನಿಮ್ಮ ನೋವು, ಹತಾಶೆಗಳನ್ನು ಎಲ್ಲ ಸಮಯದಲ್ಲಿ ಎಲ್ಲರೊಂದಿಗೆ ತೋರಿಸಿಕೊಳ್ಳಬೇಡಿ.
ನೋವಿನಲ್ಲೂ ಮುಖದಲ್ಲಿ ಮಂದಹಾಸ ಉಳಿಸಿಕೊಳ್ಳುವುದು ಕಷ್ಟ. ಹೀಗಾಗಿ ನಾಟಕೀಯ ಎಂದು ನಿಮಗೆ ಭಾಸವಾದರೂ ಸರಿ, ಮುಖದಲ್ಲಿ ನಗು ಇರಲಿ. ಎಲ್ಲರೊಂದಿಗೆ ನಗುತ್ತಲೇ ಮಾತನಾಡಿ. ನೀವು ಸೋತರೂ ಸೋಲಿನ ಭಾವ ನಿಮ್ಮ ಮುಖದಲ್ಲಿ ಕಾಣಬಾರದು. ಏಕೆಂದರೆ ನೀವಾಗೆ ಸೋತೇ ಇಲ್ಲ, ಪರಿಸ್ಥಿತಿ ನಿಮ್ಮನ್ನು ಸೋಲಿಸಿರುತ್ತದೆ. ಹಾಗಂತ ಪರಿಸ್ಥಿತಿಯ ಮುಂದೆ ನೀವು ಶರಣಾಗಬೇಡಿ. ನಿಮ್ಮ ನಗು ಉಲ್ಲಾಸ ನೋಡಿ ಪರಿಸ್ಥಿತಿಗೆ ಸೋಲಾಗಬೇಕು. ಹಾಗೆ ಬದುಕಿ ತೋರಿಸಿ. ಸಮಾಜದ ಮುಂದೆ ಸಪ್ಪೆ ಮೋರೆ ಹಾಕಿ ಓಡಾಡಬೇಡಿ. ಸದಾ ಗೆಲುವಾಗಿಯೇ ಇರಿ. ನಿಮ್ಮ ನಿಸ್ತೇಜ ಮೋರೆ 4 ಮಂದಿಯನ್ನು ಕಾಡಬಾರದು. ನಿಮ್ಮ ನಗು ಕನಿಷ್ಠ 4 ಖುಷಿಗೆ ಕಾರಣವಾದರೂ ನೀವು ಗೆದ್ದಂತೆಯೇ. ನಿಮಗಿಂತ ಕಷ್ಟದಲ್ಲಿ ಇರುವವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಕೆಲವೊಮ್ಮೆ ಸಣ್ಣ ಸವಾಲುಗಳು ಎದುರಾದರೂ ಹೆಚ್ಚಿನವರು ಕಂಗಾಲಾಗಿ ಬಿಡುತ್ತಾರೆ. ಎಲ್ಲವೂ ಮುಗಿಯಿತು, ಮುಂದೆ ಬದುಕುವ ಒಂದೇ ಒಂದು ದಾರಿಯೂ ಇಲ್ಲ ಎಂದು ಕೈಚೆಲ್ಲುತ್ತಾರೆ. ಇದು ಸರಿಯಲ್ಲ. ನಮಗಿಂತ ಕಷ್ಟದಲ್ಲಿ ಇರುವವರು ಖಂಡಿತ ನಮ್ಮ ಅರಿವಿನ ಬಳಗದಲ್ಲಿ ಇರುತ್ತಾರೆ. ಅವರನ್ನೊಮ್ಮೆ ನೆನಪಿಸಿಕೊಳ್ಳಿ ಸಾಕು. ನಮ್ಮ ಕಷ್ಟ ಅವರ ಮುಂದೆ ಏನೂ ಅಲ್ಲ ಎಂದು ಖಂಡಿತ ಅನಿಸುತ್ತದೆ. ನಿಮ್ಮವರೊಂದಿಗೆ ಬೆರೆಯಿರಿ. ಮನಸ್ಸು ಹಗುರ ಆಗುವವರೆಗೆ ಮಾತನಾಡಿ. ಕೆಲವೊಮ್ಮೆ ಮನಸ್ಸಿನ ನೋವು ಹಾಗೂ ಭಾರವನ್ನು 4 ಜನರೊಂದಿಗೆ ಹಂಚಿಕೊಂಡಾಗ ಮನಸ್ಸು ಹಗುರವಾಗುತ್ತದೆ. ಹೀಗಾಗಿ ನೀವು ಇಷ್ಟಪಡುವ ಅಥವಾ ನಿಮ್ಮನ್ನು ಇಷ್ಟಪಡುವ ಆತ್ಮೀಯರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿ. ಆ ಸಮಯದಲ್ಲಿ ಭಾವನೆಗಳನ್ನು ಅದಿಮಿಟ್ಟಿಕೊಳ್ಳುವ ಪ್ರಯತ್ನ ಬೇಡ. ನಿಮಗೆ ಏನೆಲ್ಲ ಹೇಳಬೇಕು ಅನಿಸುತ್ತದೆಯೋ ಅದನ್ನೆಲ್ಲ ಹೇಳಿಬಿಡಿ. ನಿಮ್ಮ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಪ್ರತಿಕ್ರಿಯೆ ಕೊಡುವ ವ್ಯಕ್ತಿಗಳೊಂದಿಗೆ ಮಾತ್ರ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಆಗ ಅವರಿಂದ ಸಮಾಧಾನದ, ಸಾಂತ್ವನದ ಮಾತುಗಳು ಬಂದೇ ಬರುತ್ತವೆ. ಅದು ಭೂಮಿ ಮೇಲೆ ನೋವಿನ ಸಮಯದಲ್ಲಿ ಸಿಗುವ ಸ್ವರ್ಗ ಸುಖ. ಹೊಸತನದತ್ತ ತೆರೆದುಕೊಳ್ಳಿ. ಅನಾಹುತಗಳು ಆದ ಬಳಿಕ ಮನಸ್ಸು ಏಕಾಗ್ರತೆ ಕಳೆದುಕೊಳ್ಳುತ್ತದೆ. ಯಾವುದೇ ಕೆಲಸ ಕಾರ್ಯಗಳಿಗೂ ಆಸಕ್ತಿ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಮನಸ್ಸನ್ನು ತಾಜಾತನದಿಂದ ಇಟ್ಟುಕೊಳ್ಳುವುದು ಕಷ್ಟ. ಹೀಗಾಗಿ ಮನಸ್ಸನ್ನು ಹೊಸತನದತ್ತ ಕೊಂಡೊಯ್ಯಿರಿ. ಹೊಸ ವಾತಾವರಣವನ್ನು ಆಸ್ವಾದಿಸಿ. ಜನರೊಂದಿಗೆ ಹೆಚ್ಚು ಬೆರೆಯಿರಿ. ಒಂಟಿಯಾಗಿರಬೇಡಿ. ನಿಮಗೆ ಹೆಚ್ಚು ಖುಷಿ ಕೊಡುವ ಕೆಲಸ ಮಾಡಿ. ಪ್ರವಾಸ, ಟ್ರೆಕ್ಕಿಂಗ್ ಹೀಗೆ ಮೋಜಿನ ಸಮಯ ಕಳೆಯಿರಿ. ನೋವಾದಾಗ ಮನಸ್ಸು ಬಿಚ್ಚಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಪುಸ್ತಕಗಳನ್ನು ಓದಿ. ಚಿತ್ರ ಬಿಡಿಸಿ. ಹೊಸ ಹೊಸ ಕಲೆಗಳನ್ನು ಕಲಿಯಿರಿ. ದೇಹ ಮತ್ತು ಮನಸ್ಸಿಗೆ ಏನಾದರೂ ಕೆಲಸ ಕೊಡುತ್ತೀರಿ. ಆಗ ನಿಧಾನವಾಗಿ ಮನಸ್ಸು ಸಹಜ ಭಾವನೆಯತ್ತ ವಾಲುತ್ತದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೊಸ ನಾಳೆಗಳಿಗೆ ಬದುಕು ಹಸನಾಗಿರಬೇಕು. ನೋವನ್ನು ಮರೆತು ನಗುನಗುತ್ತಾ ದಿನಗಳನ್ನು ಸವಿಯಬೇಕು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.